ನಿಂಬೆಹಣ್ಣಿನ ಸಿಪ್ಪೆನ ಬಿಸಾಕೋ ಬದಲಿಗೆ ಈ ಥರ ಬಳಸ್ಕೋಬಹುದು ನೋಡಿ. ನಿಂಬೆಹಣ್ಣಿನ ಸಿಪ್ಪೆನ ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು 1.5 ಲೋಟ ಆಗೋಷ್ಟು ನೀರನ್ನು ಹಾಕಿ ನಂತರ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಕುದಿಸ್ಕೊಂಡು ನಂತರ ನೋಡಿ ನಿಂಬೆಹಣ್ಣಿನ ಸಿಪ್ಪೆನ ಒಂದು ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೋಬೇಕಾಗತ್ತೆ. ನೋಡಿ ರುಬ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡಿರೋವಂಥ ಈ ಒಂದು ನಿಂಬೆಹಣ್ಣಿನ ಪೇಸ್ಟನ್ನು ನೀರಿನ ಜೊತೆಗೆ ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕು. ನಂತರ ಇದನ್ನು ಶೋಧಿಸ್ಕೋಬೇಕಾಗತ್ತೆ. ನೋಡಿ ಶೋಧಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಸ್ಪೂನನ್ನು ತೊಗೊಂಡು ಕ್ಲೀನಾಗಿ ಈ ಥರ ಶೋಧಿಸ್ಕೋಬೇಕು. ನಿಂಬೆಹಣ್ಣಿನ ಸತ್ವ ಎಲ್ಲ ನೀರಿನಲ್ಲಿ ಬಂದಿದೆ, ಜೊತೆಗೆ ಉಪ್ಪನ್ನು ಕೂಡ ಬಳಸಿದ್ದೀವಿ. ಇದನ್ನು ಈ ರೀತಿ ಐಸ್ ಕ್ಯೂಬ್ ಮೋಲ್ಡ್ಗೆ ಹಾಕಿ ಫ್ರಿಜ್ನಲ್ಲಿ ಇಡಬೇಕಾಗುತ್ತೆ. ನಂತರ ಈ ರೀತಿ ನಿಂಬೆಹಣ್ಣಿನ ಲಿಕ್ವಿಡ್ ಜೊತೆಗೆ ಡಿಶ್ ವಾಷಿಂಗ್ ಲಿಕ್ವಿಡ್ ಅಂದರೆ ಪಾತ್ರೆ ತೊಳೆಯೋದಕ್ಕೆ ಬಳಸುವಂಥ ಲಿಕ್ವಿಡನ್ನು ಹಾಕಿ ಪಾತ್ರೆನ ತೊಳೆಯೋದ್ರಿಂದ ಪಾತ್ರೆಗಳೆಲ್ಲ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ. ಪಾತ್ರೆಗಳೆಲ್ಲ ಪಳಪಳ ಅಂತೇಳಿ ಉಳಿಯುತ್ತೆ. ಮತ್ತು ಈ ಲಿಕ್ವಿಡನ್ನು ಐಸ್ ಮೋಲ್ಡ್ಗೆ ಹಾಕಿ ಫ್ರಿಜ್ನಲ್ಲಿ ಇಟ್ಟಿದ್ವಲ್ಲ, ಪಾತ್ರೆ ಎಲ್ಲ ತೊಳೆದ ಮೇಲೆ ರಾತ್ರಿ ಹೊತ್ತು ಅದನ್ನು ಸಿಂಕಲ್ಲಿ ಹಾಕೋದ್ರಿಂದ ಜಿರಳೆಗಳ ಕಾಟ ಇರೋದಿಲ್ಲ ಮತ್ತು ಘಮ ಘಮ ಅಂತ ನಿಂಬೆಹಣ್ಣಿನ ಸುಗಂಧ ಅನ್ನೋದು ಬರ್ತಾ ಇರುತ್ತೆ. ಇದನ್ನು ವಾಶ್ರೂಮಲ್ಲೂ ಕೂಡ ಬೆಳೆಸಬಹುದು.